ಗೃಹ ಸಚಿವರು ಏನು ಕೆಲಸ ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಇದು ನಾವು ಎಲ್ಲಿ ಯುಗಾಂಡಾದಲ್ಲಿ ಇದ್ವಾ, ಹಿಟ್ಲರ್ ಜರ್ಮನಿನಲ್ಲಿ ಇದ್ವಾ, ಅಥವಾ ಮುಸೋಲಿನಿ ಇಟಲಿನಲ್ಲಿ ಇದ್ವಾ, ಅಲ್ಲ ಭಾರತದಲ್ಲಿ ಇದ್ವಾ? ಇದು ಭಾರತದ ದೇಶ. ದೇಶ ಕಟ್ಟಿದ್ದು ಕಾರ್ಮಿಕರಯ್ಯೋ, ವಿಧಾನಸೌಧ ಕಟ್ಟಿದ್ದು ಬೆಂಗಳೂರು ಕಟ್ಟಕ್ಕೆ ಮೊದಲು ಕಾಡನ್ನು ನಾಡಾಗಿ ಕಟ್ಟಿದ್ದು ಶ್ರಮಜೀವಿಗಳು. ಬೆಂಗಳೂರನ್ನು ಸ್ವಚ್ಛಗೊಳಿಸೋರು ಯಾರು? ಬೆಂಗಳೂರಲ್ಲಿ ಮರಳು, ಇಟ್ಟಿಗೆ, ಸಿಮೆಂಟು, ವಿಧಾನಸೌಧ, ಹೈಕೋರ್ಟು ಇದನ್ನೆಲ್ಲ ಕಟ್ಟಿರೋದು ದುಡಿಯುವ ವರ್ಗದ ಕೈಗಳು. ಇವ್ರು ಹೇಳ್ತಾರೆ ನನ್ನ ಅಪ್ಪಂದು ದೇಶ. ಏನು ಕಟ್ಟಿದ್ಯಾ ನೀನು? ಸ್ವತಂತ್ರ ಹೋರಾಟ ಕಾಲದಲ್ಲಿ RSSನವರು ಹೋರಾಟ ಮಾಡಿದಾರ, ಬಜರಂಗ ದಳನವರು ಹೋರಾಟ ಮಾಡಿದಾರ. ನೀವು ಗುಲಾಮರಾಗಿದ್ರಿ, ಬ್ರಿಟಿಷ್ನವ್ರಿಗೆ ಗುಲಾಮರಾಗಿದ್ರಿ. ಒಂದು ಭಗತ್ ಸಿಂಗ್ ತೋರಿಸಿ ನೋಡೋಣ. ನೀವು ಗೋಲ್ವಾಲ್ಕರ್ ಏನು ಮಾಡ್ತಾ ಇದ್ರು? ಮತ್ತೆ ಸಾವರ್ಕರ್, ವೀರ್ ಸಾವರ್ಕರ್ ಅಂತೀರ. ಏನು ಅವರು ಏನು ಮಾಡಿದ್ರು? ಅವರು ಬ್ರಿಟಿಷ್ನವ್ರಿಗೆ ಗುಲಾಮರಾಗಿದ್ರು. ನೀವು 1925ರಿಂದ 47ವರೆಗೆ ನಿಮ್ಮದು ಹೋರಾಟ ಏನು ಹೇಳಿ? ನೀವು ಪ್ರತಿಯೊಂದು ನೀವು ಅನುಭವಿಸ್ತಿದ್ದೀರಾ. ಈಗ ಬಂದು ನನ್ನ ಅಪ್ಪಂದು ದೇಶ ಏನು ಇಟ್ಟಿಗೆ ತೆಗೆದಿದ್ದೀರಾ, ಸ್ವಚ್ಛಗೊಳಿಸಿದ್ದೀರಾ, ಸುಂದರಗೊಳಿಸಿದ್ದೀರಾ, ದನ ಮೇಯಿಸಿದ್ದೀರಾ, ಕುರಿ ಮೇಯಿಸಿದ್ದೀರಾ, ಅಡುಗೆ ಮಾಡಿದ್ದೀರಾ, ಏನು ಮಾಡಿದ್ದೀರಾ? ಪೆಟ್ರೋಲ್ ಬಂಕಲ್ಲಿ ಕೆಲಸ ಮಾಡ್ತೀರಾ. ನಾವು ಹಿಂದೂಗಳು ಮಾತಾಡ್ತಾ ಇದ್ವಿ. ಹಿಂದೂಗಳು ಬೇರೆ, ಹಿಂದುತ್ವವಾದಿಗಳು ಬೇರೆ. ಈ ಒಡಿ ಬಡಿ ಮಾಡೋದು ಕರ್ನಾಟಕ ಸರ್ಕಾರಕ್ಕೆ ನಾಚಿಕೆ ಇರಬೇಕು. ಇಂಥದ್ದವ್ರ ಮೇಲೆ ಇಷ್ಟೊಂದು ದ್ವೇಷ ಭಾಷಣ, ದ್ವೇಷಗಳು, ಹೊಡೆದಾಟ ಇದು ಎಲ್ಲಿ ನಡೀತಾ ಇದೆ? ಯಾಕೆ ನಡೀತಾ ಇದೆ? ಸಂವಿಧಾನ ಪ್ರಕಾರ ಇವರು ಸಂವಿಧಾನಕ್ಕೆ ವಿರೋಧವಾಗಿ ಮಾಡ್ತಾರೆ, ಕಾನೂನು ವಿರೋಧವಾಗಿ ಮಾಡ್ತಾರೆ, ದೇಶಕ್ಕೆ ವಿರೋಧವಾಗಿ ಮಾಡ್ತಾ ಇದ್ದಾರೆ, ಮನುಷ್ಯರಿಗೆ ವಿರೋಧವಾಗಿ ಮಾಡ್ತಾ ಇದ್ದಾರೆ. ಇವ್ರು ಮಾಡೋದೆಲ್ಲ ಕಿತಾಪತಿ. ಇವ್ರ ಮೇಲೆ ಸರ್ಕಾರ ಕ್ರಮ ಜರುಗಿಸ್ಬೇಕಿಲ್ಲ ಅಂದರೆ ಜಾಸ್ತಿ ಆಗುತ್ತೆ. ಶಾಂತಿ ಎಲ್ಲಿ ಬರುತ್ತೆ? ಇಂಥದ್ದು ಮಾಡ್ತಿದ್ರೆ ಫಾರಿನ್ ಇನ್ವೆಸ್ಟ್ಮೆಂಟ್ ಎಲ್ಲಿ ಬರುತ್ತೆ? ಫ್ಯಾಕ್ಟ್ರಿಯಲ್ಲಿ ಬರುತ್ತೆ? ಕೂಲಿಯಲ್ಲಿ ಬರುತ್ತೆ? ಪುನೀತ್ ಕರೆಯಲ್ಲಿ ಏನು ಕಾನೂನು ಮಾಡಿದ್ದಾರೆ? ಕಾರ್ಮಿಕರು ವಿರೋಧವಾಗಿ ಕಾನೂನು ಮಾಡಿದ್ದಾರೆ. ಪರ್ಮನೆಂಟ್ ಕೆಲಸ ಇಲ್ಲ, ಪರ್ಮನೆಂಟ್ ಕೂಲಿ ಇಲ್ಲ, ಯೂನಿಯನ್ ಇಲ್ಲ, ಸಂಬಳ ಇಲ್ಲ, ಸಾಯ್ಬೇಕು. ಅದನ್ನು ವಿರೋಧ ಹೋರಾಟ ಮಾಡಿ ನೀವು. ಈಗ ಇವರು ರೈತರೆಲ್ಲ ಹಿಂದೂಗಳು ತಾನೆ, ಅವ್ರ ವಿರೋಧವಾಗಿ ಕಾನೂನು ಮಾಡಿದೆ. ಇಡೀ ದೇಶನೇ ಮಾರಾಟ ಮಾಡಿದ್ದಾರೆ. ಏರ್ಪೋರ್ಟ್ ನಮ್ದಲ್ಲ, ಬಸ್ಸು ನಮ್ದಲ್ಲ, ಟ್ರೈನು ನಮ್ದಲ್ಲ, ರಿಸರ್ವ್ ಬ್ಯಾಂಕ್ ನಮ್ದಲ್ಲ, ಎಲ್ಲ ಬ್ಯಾಂಕು ಮಾರ್ಬಿಟ್ಟಿದ್ದೀರಾ. 14 ಲಕ್ಷ ಕೋಟಿ ಮನ್ನಾ ಮಾಡಿದ್ದೀರಾ. ನೀರಾವ್ ಚೋಮ್ಸ್ಕಿ ಸಾವಿರಾರು ಕೋಟಿಗಳನ್ನ ಲೂಟಿ ಮಾಡ್ಕೊಂಡು ಹೋಗಿದ್ದಾರೆ. ತಿನ್ನೋಕೆ ಊಟ ಇಲ್ಲ. ಯಾಕೆ ಇದೆಲ್ಲ ಮಾಡ್ತಾ ಇದ್ದೀರಾ? ನೀವು ಮಾಡೋದು ಕಾನೂನು ವಿರೋಧ. ನಿಮ್ಮ ಮೇಲೆ ಮೊಕದ್ದಮೆ ರಿಜಿಸ್ಟರ್ ಮಾಡಬೇಕು.